ನನ್ನ ಹತ್ರನೇ ಚಾಲೆಂಜ್ ಮಾಡೋಷ್ಟು ಕೊಬ್ಬ ಅಲ್ವಾ ನಿನಗೆ? ಈಗ ನೀನು ಮಾಡಿರೋ ಸೀಕ್ರೆಟ್ ಮನೆಗೆ ಹೋಗಿ ನಿನ್ನ ಬಣ್ಣನ ಹೇಗೆ ಬಯಲು ಮಾಡ್ತೀನಿ ನೋಡ್ತೀನಿ. ಹಲೋ, ನಡಿ. ದೇವ್ರೆ, ಈ ಶುಂಠಿ ಶಂಕರ್ ಕಾನ್ಫಿಡೆಂಟ್ ಆಗಿ ಬರೋದು ನೋಡಿದ್ರೆ ನನ್ ಅಕ್ಕ ಅವ್ನ ಮಾತಲ್ಲಿ ನಿಜ ಇದೆ ಅಂತ ಭಯ ಆಗ್ತಿದೆ. ಅದು ಸುಳ್ಳಾಗಿರ್ಲಪ್ಪ. ಹಲೋ, ಏನು ಯೋಚನೆ ಮಾಡ್ತಿದ್ಯಾ? ಬಾ. ನನ್ನ ಮುದ್ದು ಹೆಂಡ್ತಿನಾಗ ಎಷ್ಟು ಅಂತ ಮಿಸ್ ಮಾಡ್ಕೊಳಕ್ಕಾಗತ್ತೆ ಹೇಳು? ಅದಕ್ಕೆ ಬಿಸ್ನೆಸ್ ಟ್ರಿಪ್ನೇ ಅರ್ಧಕ್ಕೆ ನಿಲ್ಲಿಸಿ ಬಂದ್ಬಿಟ್ಟೆ. ಸರಿ ಆಯಿತು. ಸುಸ್ತಾಗಿರ್ತೀರಾ, ಕಾಫಿ ಕುಡಿತೀರಾ ಇಲ್ಲ ನೀರು ಮಜ್ಜಿಗೆ ಮಾಡಿಕೊಡ್ಲಾ? ಸುಸ್ತಾಗಿದೆ ಏನೋ ನಿಜ, ಆದರೆ ನಿನ್ನ ಮುಖ ನೋಡಿದ ಮೇಲೆ ಎಲ್ಲ ಮಾಯ ಆಗೋಯ್ತು. ನೀವು ತುಂಬ ರೊಮ್ಯಾಂಟಿಕ್ ಅಲ್ವಾ? ಅದಕ್ಕೆಲ್ಲ ಕಾರಣ ನೀನೇ ಅಲ್ವಾ? ಬಿಡ್ರಿ, ನಂಗೆ ನಾಚಿಕೆ ಆಗುತ್ತೆ. ನಾಚಿಕೆ ಆಗೋಕೆ ಯಾರಿದ್ದಾರಲ್ಲಿ? ನಿನಗೆ ನಾನು, ನನಗೆ ನೀನು. ಅಡ್ರೆಸ್ ಸರಿಯಾಗಿದೆ. ಗೌತಮ್ ಹೆಂಡತಿ ಪಕ್ಕ ಒಳಗಡೆ ಇರ್ತಾಳೆ. ನಿಂಗೇನಾದ್ರೂ ದಿವ್ಯ ದೃಷ್ಟಿ ಇದೆಯಾ? ವಾಟ್? ಮತ್ತಿನ್ನೇನಯ್ಯ, ಗೇಟ್ ಆಚೆ ನಿಂತ್ಕೊಂಡು ಒಳಗಿರೋರ್ ಬಗ್ಗೆ ಮಾತಾಡ್ತಿದ್ಯಲ್ಲ? ಏನ್ ಜೋಕಾ? ನೋಡ್ತಿರು, ನಿನಗೆ ಗೊತ್ತಾಗುತ್ತೆ. ಸಿಕ್ಕಾಕೋತಾರೆ. ಇದು ಇವನ್ ಎರಡನೇ ಫ್ಯಾಮಿಲಿ ಅಂತ ನನಗೆ 100% ಡೌಟ್. ಅವನೇನಾದ್ರೂ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋಬೇಕು, ಅವಾಗಿದೆ ಅವನಿಗೆ. ನಮ್ ಕಡೆ ಇದನ್ನೇ ಭ್ರಮೆ ಅನ್ನೋದು. ಭ್ರಮೆ ನಿಂದು, ನಂದಲ್ಲ. ಆ ಸ್ಕೌಂಡ್ರಲ್ಲಿ ನನ್ನ ಹತ್ರನೇ ಎಕ್ಸ್ಪೋಸ್ ಮಾಡೋದಕ್ಕಾಗಲ್ಲ ಅಂತ ಚಾಲೆಂಜ್ ಮಾಡ್ತಾನಲ್ಲ, ಸದ್ಯದಲ್ಲಿ ಮುಖಕ್ಕೆ ಮಂಗಳಾರತಿ ಆಗುತ್ತೆ. ಇದನ್ನ ನಮ್ ಕಡೆ ಓವರ್ ಕಾನ್ಫಿಡೆನ್ಸ್ ಅಂತಾರೆ. ಯಾವ್ದಕ್ಕೂ ಸ್ವಲ್ಪ ಪೇಷನ್ಸ್ ಇರ್ಲಿ, ಡೋರ್ ಓಪನ್ ಆಗ್ಲಿ, ಆಮೇಲೆ ಗೊತ್ತಾಗತ್ತೆ. ಇವರು ಗೌತಮ್ ನೆಂಟಿರ್ಬೇಕು. ಇರು. ಗೌತಮ್ ಇಲ್ವಾ? ನೀನು ಯಾರಪ್ಪ? ನಾನು ಗೌತಮ್ ಫ್ರೆಂಡ್, ಮಾತಾಡಬೇಕಿತ್ತು. ಗೌತಮ್ ಇದ್ದಾನ? ಇಲ್ಲಿ ನಾನೊಬ್ಬನೇ ಇರೋದು. ಗೌತಮನೂ ಇಲ್ಲ, ಬುದ್ಧನೂ ಇಲ್ಲ. ಒಂದು ನಿಮಿಷ. ನಾವು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಅವನ್ನ ಗೌತಮ್ ಅಂತ ಕರಿತೀವಿ. ಅವನ ಹೆಸರು ಬೇರೆನೇ ಇರ್ಬೋದು. ಅವನು ಮದುವೆ ಆಗಿದೆಯಲ್ಲ?
ಮದುವೆ ಆಗಿದೆ ಅನ್ನೋದು ನಿನ್ನ ಕಲ್ಪನೆ ಅಷ್ಟೇ. ನಿನಗೆ ಕನ್ನಡ ಬರಲ್ಲವನಪ್ಪ, ನಾನು ಇಲ್ಲಿ 1 ವರ್ಷದಿಂದ ಇದ್ದೀನಿ. ಮತ್ತೆ ಯಾರೂ ಇಲ್ಲ ಇಲ್ಲಿ. ಜಾಸ್ತಿ ತಲೆ ತಿನ್ಬೇಡ. ಜಾಸ್ತಿ ಹೊತ್ತು ನಿಲ್ಲೋದಕ್ಕೆ ಆಗೋದಿಲ್ಲ ನನಗೆ. ಹೋಗು. ಎಕ್ಸ್ಕ್ಯೂಸ್ ಮೀ, ಲಿಸನ್ ಟು ಮೀ. ಈಗೇನು ಹೇಳ್ತೀಯಪ್ಪ? ಯಾರ ಮುಖಕ್ಕೆ ಮಂಗಳಾರತಿ ಆಯಿತು? ನೋಡು, ಇಷ್ಟು ಬೇಗ ಕನ್ಕ್ಲೂಷನ್ಗೆ ಬರಬೇಡ. ಇಲ್ಲ, ನಮ್ಮಿಬ್ರಿಗೂ ಆ ಮುದ್ಕನಷ್ಟು ವಯಸ್ಸಾದ್ಮೇಲೆ ಇತ್ಯರ್ಥಕ್ಕೆ ಬರ್ತೀನಿ. ಬಾಯ್. ಏ ನಿಂತ್ಕೋ. ತಂದೆ, ನೀನು ನನ್ನಿಂದ ಬರಬೇಡ. ನಾನು ಇನ್ನೂ ಸ್ವಲ್ಪ ಹೊತ್ತು ನಿನ್ನ ಜೊತೆನೇ ಇದ್ರೆ ನಿನ್ನ ಥರನೇ ಮೆಂಟ್ಲಾಗ್ಬಿಟ್ರೆ ಕಷ್ಟ. ನಿಂತ್ಕೋ. ಸಖತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಗೊತ್ತಿಲ್ಲ ಯಾವಾಗಂದ್ರೆ ಅವಾಗ ಕಾಲ್ ಮಾಡ್ತಾನೆ. ಇದು ದೇವ್ರಾಣೆ ಯಾರನ್ನಾದ್ರೂ ಉದ್ಧಾರ ಮಾಡೋ ಪ್ರೋಗ್ರಾಮ್ ಅಂತೂ ಖಂಡಿತ ಅಲ್ಲ. ಏನಾದ್ರೂ ಗೌತಮ್ ಬಗ್ಗೆ ಖ್ಯಾತಿ ತೆಗಿಲಿ, ಫೋನಲ್ಲಿ ಅಟ್ಟಾಡಿಸ್ಬಿಡ್ತೀನಿ. ಹಲೋ, ಎಲ್ಲಿದ್ಯಾ? ಅದೆಲ್ಲ ನಿನಗೆ ಯಾಕೆ? ಕಾಲ್ ಮಾಡಿದ್ ಯಾಕೆ ಅಂತ ಮೊದಲು ಹೇಳು. ಕರೆಕ್ಟ್ ಅಲ್ವಾ? ನೀನು ಎಲ್ಲಿ ಬೇಕಾದರೂ ಇರು, ಅದನ್ನ ಕಟ್ಕೊಂಡು ನನಗೇನಾಗಬೇಕು. ಬಟ್ ನೀನು ಹಾಫ್ ಆನ್ ಅವರಲ್ಲಿ ಕಂಪ್ನಿ ಗೋಡೌನ್ ಪಾರ್ಕಿಂಗಲ್ಲಿ ಇರಬೇಕು. ಹಲೋ, ಏನ್ ತಮಾಷೆನಾ? ನಾನು ಯಾಕೆ ಬರಬೇಕು? ನಮ್ಮ ಡ್ಯೂಟಿ ಮುಗ್ದೋಗಿದೆ. ಹಾಗಂತ ನೀನು ಅನ್ಕೊಂಡ್ರೆ ನಾನು ಏನು ಮಾಡೋದಕ್ಕಾಗಲ್ಲ. ಇವತ್ತು ಮಧ್ಯಾಹ್ನ ಅರ್ಧದಲ್ಲೇ ಓಡೋಗಿದ್ದೇನ, ಮರಿಬೇಡ. ನಿನ್ನ ಡ್ಯೂಟಿ ಇನ್ನೂ ಬಾಕಿ ಇದೆ. ನಿಮ್ದು ಅತ್ಯ ಆಯ್ತು ಕಣಯ್ಯ. ನೀನು ವರ್ಷ ಎಲ್ಲ ತೆಗಿಬೇಡ. ಬಾ ಅಂದರೆ ಬರ್ಬೇಕಷ್ಟೇ. ಬಾ ಅಂದ್ರೆ ಬರ್ಬೇಕು ಅನ್ನೋದಕ್ಕೆ ನಾನೇ ನಿನ್ನ ಹೆಂಡ್ತಿನ? ಶಟಪ್. ನಾನಲ್ಲ, ಪ್ರಪಂಚದಲ್ಲಿ ಬುದ್ಧಿ ಇರೋ ಯಾವ ಹುಡುಗನೂ ನಿನ್ನ ಹೆಂಡತಿ ಮಾಡ್ಕೊಳ್ಳೋದಿಲ್ಲ. ಒಳ್ಳೆ ಕಾಮಿಡಿ ನಿಂದು. ನಮ್ಗಿರೋ ಫೇಮ್ ಬಗ್ಗೆ ನಿನಗೇನಾದ್ರೂ ಗೊತ್ತಾದ್ರೆ ನಿನ್ ತಲೆ ಸುತ್ತ ಬಂದು ಬಿದ್ದೋಗ್ತೀಯ. ನಾವು ಕೆಮ್ಮುವಾಗ ಮಿಸ್ ಆಗಿ ಹೂ ಅಂದ್ರು ನನ್ನ ನೋಡಕ್ಕೆ ಮನೆ ಮುಂದೆ ನೂಕು ನುಗ್ಲಾಗುತ್ತೆ ಗೊತ್ತಾ? ಏ, ನೀನು ಓವರ್ ಆ್ಯಕ್ಟಿಂಗ್ ಎಲ್ಲ ನಿನ್ನ ಹತ್ರನೇ ಇಟ್ಕೋ. ಬೇಗ ಪಾರ್ಕಿಂಗ್ ಲಾಟ್ ಹತ್ರ ಹೋಗು. ಅಯ್ಯೋ, ಯಾಕಯ್ಯ ನನಗೆ ಹಿಂಗೆ ಹಿಂಸೆ ಕೊಡ್ತೀಯಾ? ಅಲ್ಲಿ ನನಗೇನು ಕೆಲಸ ಇದೆ ಅಂತ ಅಲ್ಲಿಗೆ ಹೋಗ್ಬೇಕು? ಲಾರಿಗಳು ಬರ್ತಿದೆ, ಅದನ್ನು ಅನ್ಲೋಡ್ ಮಾಡಿಸ್ಬೇಕು. ಹಣದಲ್ಲಿ ಏನೂ ಪ್ರಾಬ್ಲಮ್ ಆಗದೆ ಇರೋ ರೀತಿ ನೋಡ್ಕೋಬೇಕು. ನಿಂದೇನು ರೋಡ್ ಸೈಡ್ ಕಂಪ್ನಿನ? ಗಾಡಿನ ಅನ್ಲೋಡ್ ಮಾಡೋಕ್ಕೆ ಅಡ್ಮಿನ್ ಯಾಕೆ ಬರಬೇಕು? ಅಲ್ಲಿ ಸ್ಟೋರ್ ಕೀಪರ್ಸ್ ಇಲ್ವಾ ಅಥವಾ ಸೆಕ್ಯೂರಿಟಿ ಇಲ್ವಾ? ನನಗೆ ಕೆಲಸ ಹೇಳ್ಕೊಡೋದಕ್ಕೆ ಬರಬೇಡ. ನನ್ನ ಕಂಪ್ನಿಲಿ ಈ ಕೆಲಸನ ಅಡ್ಮಿನೇ ಮಾಡಬೇಕು. ಆಗಲ್ಲ ಅಂದರೆ ಹೇಳು. ನಮ್ಮ ಚಾಲೆಂಜಲ್ಲಿ ಇನ್ನೂ 3 ದಿನ ನನ್ನ ಹತ್ರನೇ ಉಳ್ಕೊಳ್ಳುತ್ತೆ. ಪ್ರಾಫಿಟ್ ಅನ್ಕೋತೀನಿ. ಇದು ಮೋಸ. ನಾನು ಹುಡುಗಿ ಕಾಣಯ್ಯ. ಈ ಕೆಲಸ ಅಂದರೆ ನಮ್ಮ ಮನೇಲಿ ಬಿಡ್ತಾರಾ? ಎಕ್ಸ್ಕ್ಯೂಸ್ ಮೀ, ನೀನು ಕೆಲ್ಸಕ್ಕೆ ಸೇರುವಾಗ ನೀನು ಹುಡುಗಿ ಅನ್ನೋ ನಿನಗೆ ಗೊತ್ತಿರಲಿಲ್ವಾ? ನಿಮ್ಮ ಮನೇಲಿ ಇಷ್ಟೊತ್ತಲ್ಲಿ ನಿನ್ನನ್ನು ಕಳಿಸಲ್ಲ ಅಂತಂದರೆ ಅದು ನಿನ್ನ ಕರ್ಮ. ನಾನೇನು ಮಾಡೋದಕ್ಕಾಗಲ್ಲ. ಒಂದು ರೆಸ್ಪಾನ್ಸಿಬಲ್ ಪೊಸಿಷನಲ್ಲಿದ್ದು ಅಗತ್ಯ ಇದ್ದಾಗ ಕೆಲ್ಸಕ್ಕೆ ಬರದೆ ಮನೇಲಿ ಕೂತ್ಕೊಳ್ಳೋದನ್ನ ಕೆಲ್ಸಕ್ಕೆ ಮಾಡೋ ದ್ರೋಹ ಅಂತಾರೆ. ಮಧ್ಯಾಹ್ನ ನಾನು ಬೈದಿದ್ದಕ್ಕೆ ಉರ್ಕೊಂಡು ಈ ಲೆವೆಲ್ಗೆ ಟಾರ್ಚರ್ ಕೊಡ್ತಿದ್ಯಾ ಅಲ್ವಾ? ಆಯ್ತು, ಬರ್ತೀನಿ. ಬರಲೇಬೇಕು ಅಂತಾನೆ ಹೇಳಿದ್ದು ನಾನು. ಅಯ್ಯೋ, ಬರ್ತೀನಿ ಅನ್ನಲ್ಲ. ಅದೇನೆ ಬಾ ಅಂತಾನೆ ಹೇಳಿದ್ದು. ನೀನು ಈ ಚೀಪ್ ಗಿಮಿಕ್ಸ್ಗೆಲ್ಲ ಹೆದರ್ಕೊಂಡು ಸೋಲ್ ಒಪ್ಕೊಳ್ತೀನಿ ಅಂತ ಅಂದ್ಕೋಬೇಡ. ಹೇಳಿ ಕೇಳಿ ಬಜ್ರಂಗಿ ಫ್ಯಾನ್, ರೌಡಿ ಬೇಬಿ ನಮ್ಮ ನಾನು. ಎಲ್ಲ ಈಗಲೇ ಅನ್ಲೋಡ್ ಮಾಡ್ತೀರಾ? ಈಗೆಲ್ಲ ಮಾಡೋಕ್ಕಾಗಲ್ಲ, ಗೂಡ್ಸ್ ಜಾಸ್ತಿ ಇದೆ, ಮಳೆ ಬೇರೆ ಬರೋ ಥರ ಇದೆ. ಮಳೆ ಶುರು ಆದರೆ ಎಲ್ಲ ಒದ್ದಾಗಿ ಹೋಗುತ್ತೆ, ಅದಕ್ಕೆ ಆಮೇಲೆ ಮಾಡ್ತೀನಿ. ಅಯ್ಯೋ ಹೌದಲ್ಲ, ನಾನು ಅಬ್ಸರ್ವೇ ಮಾಡಲಿಲ್ಲ. ತೆರಿಗೆ ಬ್ಯಾಟ್ರಿ ಬೇರೆ ಸತ್ತೋಯ್ತಾ? ಈ ಚಾರ್ಜ್ ಹಾಕೋಣ ಅಂದರೆ ಈ ಶುಂಠಿ ಶಂಕರ ಕರಿತಾನೆ ಅಂತ ನನಗೇನು ಕನ್ಸು ಬಿದ್ದಿತ್ತ? ಸರಿಯಾಗೇ ತಗ್ಲಾಕೊಂಡೆ.
ಯಾವಾಗಲೂ ಪೇಪರಲ್ಲಿ ಅಕಾಲಿಕವಾಗಿ ಸುರಿದ ಮಳೆಯಿಂದ ಜನಜೀವನ ಅಸ್ತವ್ಯಸ್ತ ಅಂತ ಬರ್ತಿತ್ತು. ಆ ಸ್ಟೇಟ್ಮೆಂಟ್ ಸೀರಿಯಸ್ನೆಸ್ಸು ಈಗ ಅರ್ಥ ಆಗ್ತಿದೆ. ಇವತ್ತು ನಾನು ಅಸ್ತವ್ಯಸ್ತನೇ. ಬಜರಂಗಿ, ನೀನೇ ಕಾಪಾಡಬೇಕು. ಆಗಲೇ ಶುರುವಾಗೋಯ್ತಾ? ಈಗೆಲ್ಲಪ್ಪ ನಿಲ್ಲೋದು? ಇವನು ಈಗಲೇ ಬಂದಲ್ಲಪ್ಪ ಗುರು. ಆ ಕಡೆ ಆ ಕಡೆ ಆ ಕಡೆ ಹೋಗಿ 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 ಆ ಕಡೆ ಆ ಕಡೆ ಆ ಕಡೆ ಹೋಗಿ ಆ ಕಡೆ ಆ ಕಡೆ ಆ ಕಡೆ ಹೋಗಿ 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 ಹೋಗಿ. ಏನ್ ಪ್ರೂವ್ ಮಾಡೋದಕ್ಕೆ ಹೊರಟಿದ್ಯಾ ನೀನು? ಅದೇನೋ ಹೇಳಿದ್ಯಲ್ಲ, ಕೆಲ್ಸಕ್ಕೆ ಚಕ್ಕಾರ ಹಾಕೊಂಡು ಮನೇಲೆ ಕುತ್ಕೊಂಡ್ರೆ ಅದು ಕಂಪ್ನಿಗೆ ಮಾಡೋ ಚೀಟಿಂಗು ಅಂತ. ನಾನ್ ಚೀಟರ್ ಅಲ್ಲ ಅಂತ ಪ್ರೂವ್ ಮಾಡ್ತಿದ್ದೀನಿ ಅಷ್ಟೇ. ಸಾಕು, ಸುಮ್ಮನೆ ಇರು. ಮಳೆ ನಿಂತ್ಕೊಂಡು ಕೆಲಸ ಮಾಡೋ ಅವಶ್ಯಕತೆ ಆದ್ರೂ ಏನಿದೆ? ನಾನು ನಿನ್ನ ಈ ರೀತಿ ಟ್ರೀಟ್ ಮಾಡ್ತಿದ್ದೀನಿ ಅಂತ ಎಲ್ಲರಿಗೂ ತೋರಿಸೋದಿಕ್ಕ? ಯಾರು ಮೆಚ್ಚೋದಿಕ್ಕೆ ಹಿಂಗೆ ಮಾಡ್ತಿದ್ಯಾ? ಜ್ವರ ಬಂದ್ರೆ ಶೀತ ಆಗುತ್ತೆ, ನಿಮೋನಿಯಾ ಆಗುತ್ತೆ. ನನ್ನ ಮೇಲೆ ಅಷ್ಟೊಂದು ಕೇರ್ ಇದ್ದಿದ್ರೆ ನನ್ನನ್ನ ಇಂಥ ಪರಿಸ್ಥಿತಿಗೆ ತಳ್ತಿರ್ಲಿಲ್ಲ. ನೀನು ಮಳೆದೊಂದು ನೆಂದು ಹಾಸ್ಪಿಟಲೈಸ್ ಆದ್ರೆ ಆಫೀಸಿಗೆ ಬಂದು ಕೆಲಸ ಮಾಡೋದು ಯಾರು ಅನ್ನೋದು ನನ್ನ ಟೆನ್ಷನ್. ಫೇಕ್ ಸಿಂಪತಿ ನನಗೆ ಬೇಕಾಗಿಲ್ಲ. ಸ್ಟಾಪ್ ದಿಸ್ ನಾನ್ಸೆನ್ಸ್. ನೀನೇನ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ. ಸುಮ್ಮನೆ ಬಾಯಿ ಮುಚ್ಕೊಂಡು ಮನೆಗೆ ಹೋಗು. ಕಿರಣ್, ಕಾರ್ ತಗೊಂಬನ್ನಿ. ಅಣ್ಣ, ಇಲ್ಲೇ ನಿಲ್ಸಿ, ನಾನು ಇಲ್ಲಿಂದ ನಡ್ಕೊಂಡು ಹೋಗ್ತೀನಿ. ಪರವಾಗಿಲ್ಲ ಮೇಡಮ್, ನಿಮ್ಮ ಮನೆಯವ್ರಿಗೂ ಡ್ರಾಪ್ ಮಾಡಬೇಕು ಅಂತ ಬಾಸ್ ಮೆಸೇಜ್ ಮಾಡಿದ್ದಾರೆ. ನಿಮ್ಮ ಬಾಸು ಇಂಥ ಪುಕ್ಸಟ್ಟೆ ಬಿಲ್ಡಪ್ಗೆ ಏನು ಕಮ್ಮಿ ಇಲ್ಲ. ಏನಂದ್ರಿ? ಏನಿಲ್ಲ, ನಿಮ್ಮ ಬಾಸು ಜಗತ್ ಅದ್ಭುತ ಅಂದೆ ಅಷ್ಟೇ. ಮೇಡಮ್, ಮನೆ ಬಂತು. ಥ್ಯಾಂಕ್ಸ್ ಅಣ್ಣ. ಹೇಯ್, ಎಲ್ಲೇ ಹೋಗಿದೆ ಇಷ್ಟೊತ್ತು? ಬರ್ತಾ ಬರ್ತಾ ರಾಯರ್ ಕೂದ್ರೆ ಕತ್ತೆ ಆಯ್ತು ಅಂದಂಗೆ ನೀನು ದಿನೇ ದಿನೇ ಬೀದಿ ಬಸವಿ ಆಗ್ತಿದ್ಯಾ. ಮನೇಲಿ ಕಾಯ್ತಿರ್ತಾರೆ, ಎಲ್ಲಿದ್ದೀನಿ ಏನು ಕತೆ ಅಂತ ಹೇಳೋ ಪರಿಜ್ಞಾನನೂ ಇಲ್ವಾ ನಿನಗೆ? ಆ ನಿನ್ನ ಸುಡುಗಾಡು ಆಫೀಸ್ ಎಲ್ಲಿದೆ ಅಂತಲೂ ಗೊತ್ತಿಲ್ಲ. ಈ ಸರ್ಹೊತ್ತಲ್ಲಿ ಎಲ್ಲಿ ಅಂತ ಹುಡ್ಕೋದೆ ನೀನನ್ನು? ಪಾಪ ನಿಮ್ಮಪ್ಪ ಆಟೋನು ಸಿಗದೆ ಮಳೆನಲ್ಲಿ ನಿಂತ್ಕೊಂಡು ವಾಪಸ್ ಬಂದರು. ಎಲ್ಲಿ ಹೋಗಿದ್ದೀನಿ ಅಂತ ಹೇಳಕ್ಕೆ ಏನು ದಾಡಿ ನಿನಗೆ? ಹೇಳೋಕ್ ನೀನ್ ಬಿಟ್ರೆ ತಾನೆ, ಆಗಿಂದ ಬೈತಾನೆ ಇದ್ಯಾ. ನೀನನ್ನು ಸುಮ್ಮನೆ ಇರೋ ಪರಿ ನೀನು. ಪಾಪ ನೆನ್ಕೊಂಡು ಬಂದಿರೋದು ನೋಡಿದ್ರು ನಿನಗೊಂದು ಚೂರು ಕನಿಕರ ಅನ್ಸಲ್ವಾ? ಬಾ ಪುಟ್ಟ, ನಾನು ನಿನಗೆ ತಲೆ ಒರೆಸ್ತೀನಿ. ತಲೆ ಮೇಲೆ ಹೊತ್ಕೊಂಡು ಮೆರೆಸಿ ಇವಳ ಮೇಲೆ ಕನಿಕರ ಬೇರೆ ಹುಟ್ಟಬೇಕಾ? ಯಾಕೆ ಲೇಟ್ ಆಯಿತು, ಎಲ್ಲಿ ಹಾಳಾಗಿ ಹೋಗಿದ್ಲು ಅಂತ ವಿಚಾರಿಸೋದ್ಬಿಟ್ಟು ಮುದ್ದು ಮಾಡ್ತಿದ್ದೀರಲ್ಲ. ಆಫೀಸಿಗೆ ಹೋಗ್ತಿದ್ದೀನಿ ಅಂತ ಹೇಳೋಗಿದೆ ತಾನೆ. ಆಫೀಸಲ್ಲಿ ಇವತ್ತು ತುಂಬ ಕೆಲಸ ಇತ್ತು, ಬರಬೇಕಾದ್ರೆ ಮಳೆ ಬಂತು, ಅದಕ್ಕೆ ಲೇಟ್ ಆಯಿತು. ಜಗತ್ನಲ್ಲಿ ಇನ್ಯಾರಿಗೂ ಕೆಲಸ ಇರಲ್ವಂತೆ, ಇವಳಿಗೆ ಮಾತ್ರ ಇರುತ್ತಂತೆ. ಕೆಲಸದಿಂದ ವಾಪಸ್ ಬಂದ ಮೇಲೂ ಮತ್ತೆ ಕೆಲಸಕ್ಕೆ ಹೋಗ್ತಾಳೆ. ಈಗ ಹೇಗೆ ವಾಪಸ್ ಬಂದೆ? ನನ್ನ ರಾಣಿ ಸ್ಟಾರ್ಟ್ ಆಗಲಿಲ್ಲ, ಅದಕ್ಕೆ ನನ್ನ ಬಾಸ್ ಡ್ರೈವರು ಕಾರಲ್ಲಿ ಬಿಟ್ಟು ಹೋದ. ಓ ಹಾಗಾ? ಸದ್ಯ
ನಿನ್ನ ಈಗಿನ ಬಾಸ್ಗೆ ಇಷ್ಟಾದರೂ ಮನುಷ್ಯತ್ವ ಇದೆ. ನಿನ್ನ ಹಳೆ ಬಾಸ್ ವೇದಾಂತ ಆಗಿದ್ರೆ ಮಳೆಯಲ್ಲೇ ವಾಪಸ್ ಕಳಿಸಿರೋನು. ಮಳೆ ನೆನೆಯೋ ಹಾಗೆ ಮಾಡಿದ್ದು ಆ ಗೂಪೇನೆ ಅಲ್ವಾ? ಏನೇ ಯೋಚನೆ ಮಾಡ್ತಿದ್ಯಾ? ಬಟ್ಟೆ ಬದಲಾಯಿಸ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಬಾ. ಬರೀ ಬೈದಿದ್ದು ಸಾಕು. ಇವಳೇನು ಚಿಕ್ಕವಳಲ್ಲ. ಕಂಪ್ನಿ ಆಫೀಸು ಅಂದಮೇಲೆ ಬೇರೆ ಬೇರೆ ಥರದ ಕೆಲಸಗಳಿರ್ತವೆ. ಅದು ನಿನಗೆ ಗೊತ್ತಾಗೋದಿಲ್ಲ. ಸುಮ್ಮನೆ ಇರೋ. ಹೌದು ರೀ, ನನಗೇನು ಗೊತ್ತಾಗಲ್ಲ. ಎಷ್ಟೇ ಆದರೂ ನನ್ನ ಚಕ್ಲಿ ಮಾಡೋಳಲ್ವಾ, ನೀವು ಹೊರಗಡೆ ಹೋಗಿ ದುಡಿಯೋರು. ಅಂದ ನಿಮ್ಮಮ್ಮ ಫುಲ್ ರಾಂಗ್ ಆಗಿದ್ದಾಳೆ. ಒಂದು ಹೇಳಿದ್ರೆ ಇನ್ನೊಂದು ಹೇಳ್ತಾಳೆ. ನೀನು ಹೋಗು. ಆರ್ತಿ, ಹೋಗಿ ಧೂಪ ತಗೊಂಡು ಬಾ. ಮದುವೆ ಟೈಮ್ನಲ್ಲಿ ಹುಷಾರು ತಪ್ಪಾರ್ದು. ಏನೇ ಹಾಗೆ ಮುಖ ನೋಡ್ತಿದ್ಯಾ? ಮಳೆಗೆ ಹೋಗು. ಏನಾಯ್ತೆ? ಅಲ್ಲಿ ನೋಡಿ. ಅಣ್ಣ, ಇವರು ಪರ್ಚೇಸಿಂಗಲ್ಲಿ ಬ್ಯುಸಿ ಇದ್ದಾರೆ. ಎಲ್ಲೋಗ್ತಾರೆ? ಬಾ, ಬರ್ತಾರೆ ಅಷ್ಟು. ನಾವು ಸೀರೆ ನೋಡೋಣ. ನಾನು ಧಾರೆ ಸೀರೆ ನೋಡಕ್ ಬಂದಿದ್ದೀನಿ. ಇರೋದ್ರಲ್ಲಿ ಕಾಸ್ಟ್ಲಿ ಸೀರೆ ತೋರಿಸಿ. 80,000ವರೆಗೂ ಸ್ಯಾರೀಸ್ ಇದೆ, ತೋರಿಸ್ಲಾ ಮ್ಯಾಮ್? 80,000ನಾ? ನಮ್ಮ ಜೊತೆ ಬ್ಯಾಂಕೇ ಇರುವಾಗ ನಾಗ ಟೆನ್ಷನ್ ಆಗಬೇಕು. ಸರಿ, ಎಲ್ಲ ಥರದ್ದು ತೋರಿಸಿ. ಆರ್ತಿ, ನಮ್ಮ ಸೇಟು ಅಂಗಡಿಗೆ ಹೋಗೋಣ ಅಂತಂದರೆ ಇಲ್ಲಿ ತುಂಬ ಚಾಯ್ಸ್ ಇದೆ ಅಂತ ಕರ್ಕೊಂಡು ಬಂದೆ. ತುಂಬ ಕಾಸ್ಟ್ಲಿ ಕಣೆ. ಕಡಿಮೆದು ಇದೆ ನೋಡಮ್ಮ. ನಿನ್ನ ಕೈಲಿ ಇಟ್ಕೊಂಡಿರೋದು ಕಡಿಮೆದೆ. ನೋಡಮ್ಮ, ಈ ಸೀರೆ ನನಗೆ 4,000 ರೂಪಾಯಿಗೆ ಬೇಕು. ಕೊಡ್ತೀಯಾ? ಪೂರ್ತಿ 1,000 ಡಿಸ್ಕೌಂಟ್ ಕೇಳಿದ್ರೆ ಹೇಗೆ ಮೇಡಮ್? ಅಯ್ಯೋ, ನೀನು ಹೇಳಿದಷ್ಟು ರೇಟನ್ನೇ ನಾನು ಕೊಡೋಕ್ಕಾಗತ್ತಾ? ನೀವು ಬೇಕಾದ ರೇಟಲ್ಲಿ ಚೀಟಿ ಅಂಟಿಸ್ತೀರಾ, ಅದನ್ನೆಲ್ಲ ನಂಬೋಕ್ಕಾಗತ್ತಾ? 4,000 ಅಂದರೆ 4,000. ಅದಕ್ಕೆ ಮೇಲೆ 1 ರೂಪಾಯಿ ನಾ ಕೊಡಲ್ಲ. ಮೀನಾ, ಅದು ಸೀರೆ ತಗೊಳೋದು ಬಿಟ್ಟು ಇಲ್ಲೇನು ಮಾಡ್ತಿದ್ಯಾ? ಇಲ್ಲಿವರೆಗೂ ಫಾಲೋ ಮಾಡ್ಕೊಂಡ್ ಬಂದಿದ್ದೀರಾ? ಡಿಸ್ಕಸ್ಟಿಂಗ್. ಹಲೋ, ಮೊದಲು ಲೇಡೀಸ್ ಸೆಕ್ಷನ್ ಟ್ರಯಲ್ ರೂಮ್ ಅಲ್ಲಿ ನೀನೇನ್ ಮಾಡ್ತಿದ್ಯಾ ಅದನ್ನ ಹೇಳು. ಇವನೇ ದೊಡ್ಡ ರಣಬೀರ್ ಕಪೂರ್ ಫಾಲೋ ಮಾಡಕ್ಕೆ.
ಅಲ್ಲಿ ಆದ್ಯ ಮತ್ತು ಸಾರ್ಥಕ್ ಇದ್ದಾರೆ. ಲೇಡೀಸ್ ಕ್ಲೋತಿಂಗೇ ಸಿಗೋದಾಗ್ದಿರಿ ನೀನೇನು ಮಾಡ್ತಿದ್ದೆ ಅಂತ ಕೇಳಿದ್ರೆ ನಾನೇನು ಹೇಳಬೇಕು? ಅದಕ್ಕೆ ಇಲ್ಲಿ ಬಂದು ಸೇರ್ಕೊಂಡಿದ್ದೀನಿ. ಹಾ, ನೀನು ಅಣ್ಣ ಅದಕ್ಕೆನ ನೋಡಿದ್ಯಾ? ಅಯ್ಯೋಯ್ಯೋ, ಸರಿಯಾಗಿ ಸಿಕ್ಕಾಕೊಂಡ್ವಲ್ಲ. ಸಿಕ್ಕಾಕೊಳ್ಳೋದು ನೀನಲ್ಲ, ನಾನು. ನನ್ನ ಕೂಳಿ ಥರ ನುಗ್ದೆ. ಹಲೋ, ಮರ್ಯಾದೆ ಬೈಯೋವಾಗ್ಲೂ ಜೆಂಡರ್ ಚೇಂಜ್ ಮಾಡೋ ಹಾಗಿಲ್ಲ ನೀನು. ಫೀಮೇಲ್ ಅಮ್ಮ, ಫೀಮೇಲು. ಕರೆಕ್ಟ್ ಅಲ್ಲ? ಸೀಮೆ ಎಮ್ಮೆ. ಏನ್ ಮುಖ ನೋಡ್ತಿದ್ಯಾ? ಹೊರಗೋಗಿ ಅವ್ರಿಬ್ಬರು ಕರ್ಕೊಂಡು ಹೋಗು, ಆಮೇಲೆ ಇನ್ಫಾರ್ಮ್ ಮಾಡು. ಆಚೆ ಬರ್ತೇನೆ. ಅಪ್ಪಣ್ಣ, ನಾನೇನು ಇಲ್ಲಿ ಸುಮ್ಮನೆ ಬಂದಿಲ್ಲ. ಇದೇ ಸೆಕ್ಷನ್ ಅಲ್ಲಿ ಅಮ್ಮ ಅಕ್ಕ ಇಬ್ಬರು ಇದ್ದಾರೆ ಗೊತ್ತಾ? ಆಫೀಸ್ಗೆ ಹೋಗ್ತೀನಿ ಅಂತ ಹೋದವಳು ಇಲ್ಲೇನ್ ಮಾಡ್ತಿದ್ದೆ ಅಂತ 1000 ಪ್ರಶ್ನೆ ಬರುತ್ತೆ. ಈಗಾಗ್ಲೇ ಒಂದ್ಸಲ ನನ್ನನ್ನ ನಿನ್ ಜೊತೆ ನೋಡಿ ದೊಡ್ಡ ರಂಪ ಆಗಿ ಆಣೆ ಪ್ರಮಾಣ ಎಲ್ಲ ನಡೆದೋಗಿದೆ. ಈಗ ಮತ್ತೆ ರಿಸ್ಕ್ ತಗೊಳಕ್ಕೆ ನಾವ್ ರೆಡಿ ಇಲ್ಲ. ಕರ್ಮ, ನಿನ್ ಜೊತೆ ಬಂದಾಗೆಲ್ಲ ಏನೋ ಒಂದು ಎಡವಟ್ ಆಗೇ ಆಗುತ್ತೆ. ನಮ್ದು ಅದೇ ಡೈಲಾಗ್, ಸೇಮ್ ಹಿಯರ್. ಒಂದು ನಿಮಿಷ. ಸಿಗ್ತೀನಿ ವಿಕ್ರಾಂತ್ ಅವರೇ. ನಾನು ಅಮ್ಮನ ಜೊತೆ ರೂಪ್ ಸಂಗಮಿಗೆ ಬಂದಿದ್ದೀನಿ. ನಾನು ಏನು ಹೇಳಿದ್ರು ನೀವು ಕಾಲ್ ಮಾಡೋದು ಮಾತ್ರ ಬಿಡಲ್ಲ ಅಲ್ವಾ? ಒಂದು ನಿಮಿಷ ಇರಿ, ಮಾತಾಡ್ತೀನಿ. ಅಮ್ಮ ಏನಾದರೂ ಕೇಳಿಸ್ಕೊಂಡ್ರೆ ಕಷ್ಟ. ಏನಾದ್ರೂ ಇವ್ರನ್ನ ಈಗ ನೋಡಿದ್ರೆ ಅಷ್ಟೇ ಕತೆ. ನೀನು ತಮಾಷೆ ಮಾಡದೆ ಬಿಟ್ಟಿಲ್ಲ ಕಣ ಸಾರ್ಥಕ. ಯಾರ್ದಮ್ಮ ಫೋನು? ಅಮ್ಮ, ಅದು ಅಂಜು ಫೋನ್ ಮಾಡಿದ್ಲು. ತುಂಬ ಹೊಟ್ಟೆ ಹಸಿತಿದೆ ಅಂತ ಹೇಳ್ತಿದ್ಲಮ್ಮ. ಹಸುವಾಗ್ತಿದ್ಯಂತ? ನಾನು ಮನೇಲಿ ಅಡುಗೆ ಮಾಡಿಟ್ಟು ಬಂದಿದ್ದೀನಿ ತಾನೆ, ನೋಡೋಕ್ಕೇನಂತೆ ಅವಳಿಗೆ? ಗೊತ್ತಿಲ್ಲ ಅಮ್ಮ, ಅವಳಿಗೆ ಬಡಿಸ್ಕೊಳಕ್ಕೆ ಇಷ್ಟ ಇದೆಯೋ ಇಲ್ವೋ. ಮೂತಿ ಊದಿಸ್ಕೊಂಡ್ರೆ ತಿಂದೆ ಹಾಗೆ ಇದ್ಬಿಡ್ತಾಳೆ. ಬಾಮ, ನಾವು ಹೋಗ್ಬಿಡೋಣ. ನೋಡಿದ್ಯಾ ಆದ್ಯ, ನನ್ನ ಹೆಣ್ಮಕ್ಳು ಒಬ್ರಿಗಿಂತ ಒಬ್ರು ವಿಚಿತ್ರ. ಇಲ್ಲೊಬ್ಳು ತನ್ನ ಮದುವೆಗೆ ತಾನೇ ಸೀರೆ ಕೊಂಡ್ಕೊಳ್ಳೋಕೆ ಬಂದಿದ್ರೆ, ಇನ್ನೊಬ್ಳು ಮನೇಲಿ ಕೂತ್ಕೊಂಡು ಫೋನಲ್ಲಿ ಕೆಲಸ ಮಾಡಿಸ್ಕೊತಿದ್ದಾಳೆ. ಆಮೇಲೆ ಚಪ್ರದ ಪೂಜೆಗೆ ಸ್ವಲ್ಪ ಬೇಗ ಬರಬೇಕು. ಇವನ್ ತಪ್ಪಿಸ್ಕೊಳ್ದಿರಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಆಯ್ತು ಚಿಕ್ಕಮ್ಮ, ನಾವು ಬಂದೇ ಬರ್ತೀವಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಹುಷಾರು ಪುಟ. ಆರ್ತಿ, ನೀನೊಂದು ಸೀರೆ ಇಷ್ಟಪಟ್ಟಿದೆಯಲ್ಲ, ಅದು ಯಾವಾಗಲೇ ಅದನ್ನು ತೊಗೊಂಡು ಬಿಲ್ಲಿಂಗ್ ಕೌಂಟ್ರಿಗೆ ಬಂದ್ಬಿಡು. ನಾನು ಅಲ್ಲೇ ಇರ್ತೀನಿ. ಬರ್ತೀನಿ ಕಣೋ, ಬರ್ತೀನಮ್ಮ. ಹೋದ್ರು ಅನ್ಸುತ್ತೆ. ಬಾಯಿ ಕೇಳಿಸ್ತಲ್ಲ. ಸರಿ, ನಾನಿನ್ನು ಹೊರಡ್ತೀನಿ. ಮತ್ತೆ ಸೀರೆ? ನನಗಿನ್ನೂ ಜಾಸ್ತಿ ಹೊತ್ತಿಲ್ಲ ಅಂದ್ರೆ ಈ ಪ್ರಾಬ್ಲಮ್. ಒಂದು ಕೆಲಸ ಮಾಡು, ವಿಕ್ರಾಂತಿಗೆ ವಿಡಿಯೋ ಕಾಲ್ ಮಾಡು. ವಿಡಿಯೋ ಕಾಲಲ್ಲಿ ಸ್ಯಾರಿ ಸೆಲೆಕ್ಟ್ ಮಾಡು. ಸರಿ, ಆಯ್ತು. ಯೋ, ನಾನೇನ್ ಮತ್ತೆ ಬೀಳಲ್ಲ. ಹಿಟ್ಕೊಳ್ಳೋ ಆಸೆ ಲೈನ್ ಪಡಬೇಡ. ಶಟ್ ಅಪ್. ನಾನು ಹೇಳಿದಕ್ಕೆ ವಾದ ಮಾಡಿದ್ರೆ ಸೈಲೆಂಟಾಗಿ ಒಪ್ಕೊಂಡಲ್ಲ ಅಂತ ಶಾಕ್ ಆಯಿತು, ಅದಕ್ಕೆ ನೋಡ್ತಿದ್ದೆ. ನೀನಾ ಮಾತಾಡಿದ ಮಾತಲ್ಲಿ ನಿಜ ಇದ್ರು ತಂದೆ ಸರಿ ಅಂತ ಈಗ ಮುಂದಿಟ್ಕೊಂಡು ವಾದ ಮಾಡಕ್ಕೆ? ನಾಟ್ ಇವನ್ ಫಾರ್ ಅ ಮಿನಿಟ್ ನಿಂಕಲ್ಲಿ ನಾರ್ಮಲ್ ಆಗಿರೋದಕ್ಕಾಗಲ್ಲ ಅಲ್ವಾ? ದೊಡ್ಡ ಮೆಂಟ್ಲು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಪ್ರೆಗ್ನೆನ್ಸಿ ಬ್ರೀನ್ ಇದನ್ನೇ ಹೇಳಿದ್ದು. ಇವರಿಬ್ಬರು ಮಧ್ಯೆ ಸಮಥಿಂಗ್ ಇರೋದ್ರಲ್ಲಿ ಡೌಟೇ ಇಲ್ಲ. ಅಣ್ಣ,
ಏನು ನಡೀತಾ ಇದೆ ಇಲ್ಲಿ? ಎಲ್ಲರ ಮುಂದೆ ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ ಥರ ಡ್ರಾಮಾ ಮಾಡ್ತೀರಾ? ಚಚಾ ಹಾಗೆಲ್ಲ ಏನೂ ಇಲ್ಲಮ್ಮ. ಓ ಏನೂ ಇಲ್ಲ ಅಂದರೆ ಒಂದೇ ಟ್ರಯಲ್ ರೂಮಲ್ಲಿ ಬಚ್ಚಿಟ್ಕೊಂಡು ಇಬ್ರು ಏನು ಮಾಡ್ತಿದ್ರಿ? ಅವತ್ತು ಸಾರ್ಥಕ್ ಬೇರೆ ನಿಮ್ಮಿಬ್ಬರನ್ನು ಹಿಡಿದಿದ್ರು. ಕೇಳಿದಕ್ಕೆ ನೀನೇ ಕೆಲ್ಸಕ್ಕೆ ವಾಪಸ್ ಕರಿತಿದ್ಯಾ, ಅದಕ್ಕೆ ಪ್ರೈವೇಟಾಗಿ ಮೀಟ್ ಮಾಡಬೇಕು ಅಂತ ಅಮೂಲ್ಯ ಹೇಳಿದ್ಲಂತೆ. ಅಲ್ಲ, ಇಬ್ರು ಸೇರ್ಕೊಂಡು ಏನು ನಡೆಸ್ತಿದ್ದೀರಾ ಅಂತ. ಅದಕ್ಕೆ ಅದು ಅದು ಅದನ್ನೇ ಏನು ಅಂತ ಕೇಳ್ತಾ ಇರೋದು. ಈಗ ಇಬ್ರು ರೂಪ್ ಸಂಗಮಿಗೆ ಬಂದಿದ್ದಕ್ಕೆ ಏನ್ ನೆಪ ಹೇಳ್ತೀರಾ? ಅದ್ಯಾ ನೀವು ಅನ್ಕೊಂಡಾಗೆಲ್ಲ ಏನೂ ಇಲ್ಲ. ಅಂದ್ರೆ ನಾವು ಅನ್ಕೊಳ್ದೆ ಇರೋ ಥರದ್ದು ಕೂಡ ಏನೋ ಇದೆ ಅಂತ ಆಯ್ತು. ಹೇಳ್ಬಿಡು ಏನ್ ಸಮಾಚಾರ ಅಂತ. ಸರಿಯಾಗಿ ತಗ್ಲಾಕೊಂಡ್ವಿ. ಅಕ್ಕಂಗೆ ಸೀರೆ ತಗೊಳಕ್ ಬಂದಿದ್ವಿ ಅಂತಲೂ ಹೇಳೋಕ್ಕಾಗಲ್ಲ. ಹಾಗೇನಾದರೂ ಹೇಳಿದ್ರೆ ಅಕ್ಕ ಮತ್ತು ವಿಕ್ಕಿ ಮಧ್ಯೆ ಏನೋ ಇದೆ ಅಂತ ಗೊತ್ತಾಗುತ್ತೆ. ಬಜರಂಗಿ, ನೀನೇ ಕಾಪಾಡಬೇಕಪ್ಪ. ನನಗೆ ಎಲ್ಲ ಅರ್ಥ ಆಯ್ತು ಆದ್ಯ. ವೇದಾಂತ್ ಮತ್ತೆ ಅಮೂಲ್ಯ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ.